ಗಜಮುಖನೇ ಗಣಪತಿಯೇ ನಿನಗೆ ವಂದನೆ. ನಮಸ್ಕಾರ ವೀಕ್ಷಕರ, ಈ ಸಂಜೆ ನ್ಯೂಸ್ಗೆ ಸ್ವಾಗತ. ಗೌರಿ ಗಣೇಶ ಹಬ್ಬ ಎಂದರೆ ಕನ್ನಡಿಗರಿಗಷ್ಟೇ ಅಲ್ಲ, ಭಾರತೀಯರಿಗೆ ಭಾವನಾತ್ಮಕ ನಂಟು ಹೊಂದಿದೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಸಂಘಟನಾತ್ಮಕವಾಗಿ ಒಗ್ಗೂಡಿಸುವ ದೃಷ್ಟಿಯಿಂದ ಆಚರಣೆಗೆ ಬಂದ ಗಣೇಶೋತ್ಸವಗಳು ಕಾಲಾನಂತರ ಧಾರ್ಮಿಕತೆಯ ಲೇಪನದಲ್ಲಿ ಪ್ರತಿ ಮನೆ ಮಾನಸದ ಆಚರಣೆಯಾಗಿ ಪರಿವರ್ತನೆಗೊಂಡಿದೆ. ಬೆಂಗಳೂರಿನಲ್ಲಂತೂ ಗೌರಿ ಗಣೇಶ ಹಬ್ಬ ಎಂದರೆ ದೊಡ್ಡ ಸಂಭ್ರಮ. ವರ್ಗಭೇದವಿಲ್ಲದೆ, ಜಾತಿ ಭೇದವಿಲ್ಲದೆ ಎಲ್ಲರೂ ಗಣೇಶೋತ್ಸವದಲ್ಲಿ ಕೂಡಿ ಸಂಭ್ರಮಿಸಿ ನಲಿಯುವುದು ಸಾಮಾನ್ಯ. ಬೆಂಗಳೂರಿನ ರಾಜನಗರದ ಮಿಲ್ಕ್ ಕಾಲೋನಿಯಲ್ಲಿ ಸ್ವಾಸ್ತಿಕ್ ಯುವಕರ ಸಂಘ ಅದ್ದೂರಿ ಗಣೇಶೋತ್ಸವಕ್ಕೆ ಹೆಸರುವಾಸಿಯಾಗಿದೆ. ಈ ಬಾರಿ ಮಹಾರಾಷ್ಟ್ರದ ಸೋಲಾಪುರದಲ್ಲಿ ವಿಶೇಷವಾಗಿ ತಯಾರಿಸಲಾದ ರಂಗುರಂಗಿನ ಗಣಪನನ್ನು ತರಿಸಲಾಗಿದೆ. ಈ ಗಣೇಶ ಮೂರ್ತಿಯ ನಿರ್ಮಾಣಕ್ಕೆ 180 kgಯ ಅಮೆರಿಕನ್ ಡೈಮಂಡ್ ಬಳಸಲಾಗಿದೆ. ಬಣ್ಣ ಬಣ್ಣದ ಅರಳುಗಳು ವಿಘ್ನ ನಿವಾರಕನ ಅಂದವನ್ನು ಹೆಚ್ಚಿಸಿವೆ. ಇದಕ್ಕೂ ಮೊದಲು ಚಿಕ್ಕ ಗಾತ್ರದ ಗಣಪನನ್ನು ಅಮೆರಿಕನ್ ಡೈಮಂಡ್ ಬಳಸಿ ತಯಾರಿಸಲಾಗುತ್ತಿತ್ತು. ಇದೇ ಮೊದಲ ಬಾರಿಗೆ 7.5 ಅಡಿ ಎತ್ತರದ ಬೃಹತ್ ಮೂರ್ತಿಯನ್ನು ಸಿದ್ಧ ಮಾಡಲಾಗಿದೆ. ಮಿಲ್ಕ್ ಕಾಲೋನಿಯ ಮೈದಾನದಲ್ಲಿ ಸೆಪ್ಟೆಂಬರ್ 7ರಂದು ಮೂರ್ತಿ ಪ್ರತಿಷ್ಠಾಪನೆಯಾಗಲಿದ್ದು, ಪ್ರತಿದಿನ ಒಂದೊಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಈ ಬಗ್ಗೆ ಸ್ವಾಸ್ತಿಕ್ ಯುವಕರ ಸಂಘದ ಪ್ರಮುಖರು ಹಾಗೂ ಬಿಬಿಎಂಪಿಯ ಮಾಜಿ ಸದಸ್ಯ ಎಚ್ ಮಂಜುನಾಥ್ ಅವರು ಈ ಸಂಜೆಯೊಂದಿಗೆ ಮಾತನಾಡಿದ್ದಾರೆ. ಬೆಂಗಳೂರಿನ ಪ್ರಸಿದ್ಧ ಗಣಪತಿಯಲ್ಲಿ ಮಿಲ್ಕ್ ಕಾಲೋನಿ ಗಣಪತಿ ಕೂಡ ಒಂದು. ಇಲ್ಲಿ ಕಳೆದ ಸುಮಾರು 39 ವರ್ಷಗಳಿಂದ ಸ್ವಸ್ತಿಕ್ ಯುವಕರ ಸಂಘದ ಯುವಕರು ಅದ್ಧೂರಿಯಾಗಿ ಗಣಪತಿ ಮಾಡ್ಕೊಂಡ್ಬರ್ತಾ ಇದ್ದಾರೆ. ಈ ಬಾರಿ ವಿಶೇಷ ಅಂದರೆ ಈ ಗಣಪತಿಯನ್ನು 7 ಅಡಿ ಗಣಪತಿಯಾಗಿದ್ದು ಅಮೇರಿಕನ್ ಡೈಮಂಡ್ ಮತ್ತು ಅರಳುಗಳು ಮತ್ತು ಸೊಲ್ಲಾಪುರದ ಮಹಾರಾಷ್ಟ್ರದಿಂದ ತಯಾರಿಸಲಾಗಿದೆ. ವಿಶೇಷ ಅಂದರೆ ಅದ್ದೂರಿ ಗಣಪತಿ ಒಂದು, ಕಾಸ್ಟ್ಲಿ ಗಣಪತಿ ಒಂದಿದು. 12 ಲಕ್ಷದ ವೆಚ್ಚದ ಗಣಪತಿ ಇದು. ತುಂಬ ಅದ್ದೂರಿಯಾಗಿರುತ್ತೆ. ಅದರಲ್ಲೂ ಕೂಡ ಅಮೇರಿಕನ್ ಡೈಮಂಡನ್ನು ಅಳವಡಿಸಲಾಗಿರುತ್ತದೆ. ಹಾಗೂ 7ನೇ ತಾರೀಕಿಂದ 15ನೇ ತಾರೀಕುವರೆಗೂ ವಿಶೇಷ ಕಾರ್ಯಕ್ರಮಗಳು, ನಮ್ಮ ರಾಜ್ಯದ ಸಂಸ್ಕೃತಿಯನ್ನು ಉಳಿಸುವಂಥ ಕಾರ್ಯಕ್ರಮಗಳು, ಅಂತಾರಾಜ್ಯ ಕಾರ್ಯಕ್ರಮಗಳು, ಎಕ್ಸಿಬಿಷನ್ ಎಲ್ಲ ಕೂಡ ನಡೆಯುತ್ತೆ. ಮೊದಲನೇದಾಗಿ 9ನೇ ತಾರೀಕು ಸೋಮವಾರ ಡಾಕ್ಟರ್ ಗುರುರಾಜ್ ಹೊಸಕೋಟೆ ಅವರಿಂದ ಸಂಗೀತ ಕಾರ್ಯಕ್ರಮ. 10ನೇ ತಾರೀಕು ನಟರಾಜ್ ಇಂಟರ್ನ್ಯಾಷನಲ್ ತಂಡದವರಿಂದ ಮ್ಯೂಸಿಕಲ್ ನೈಟ್ಸ್. ಹಾಗೂ 11ರಂದು ಜಿ ಕನ್ನಡದ ಮಜಾ ಭಾರತದ ಹಾಸ್ಯ ಕಲಾವಿದರಾದಂಥ ಹುಲಿ ಕಾರ್ತಿಕ್, ರಾಘವೇಂದರ್, ಚಿಲ್ಲರ್, ಶಿವು, ಚಂದ್ರಪ್ರಭಾ, ಮಾನಸ ಅವರಿಂದ ಹಾಸ್ಯ ಕಾರ್ಯಕ್ರಮ. ದಿನಾಂಕ 12 ಗುರುವಾರ ಮಧ್ಯಾಹ್ನ ವಿಶೇಷ 25ರಿಂದ 50 ಥರದ ಊಟ ಫಲಾಹಾರದಿಂದ ಅನ್ನ ಸಂತರ್ಪಣೆ, ವಿಶೇಷ ತಿಂಡಿ ತಿನಿಸುಗಳು, ವಿಶೇಷ ಸ್ವೀಟ್ಸ್ ಅಂದರೆ ಸಿಹಿ ತಿಂಡಿಗಳು, ವಿಶೇಷವಾಗಿ 25ರಿಂದ 50 ಥರದ ವಿಶೇಷ ತಿಂಡಿಗಳಿಂದ ಅನ್ನದಾನ. ಹಾಗೂ 19ನೇ ತಾರೀಕು ಆಲ್ ಓಕೆ ತಂಡದವರಿಂದ ರ್ಯಾಪ್ ಸಾಂಗ್ಸ್. ಕನ್ನಡದ ಪ್ರಸಿದ್ಧ ರ್ಯಾಪರ್ ಆಲ್ ಓಕೆ ಅವರಿಂದ ಪ್ರಸಿದ್ಧ ಕಾರ್ಯಕ್ರಮ. 14 ಶನಿವಾರ ಸಂಜೆ ಬಹುಭಾಷೆಯ ಸಂಗೀತ ತಾರೆ, ಬಾಲಿವುಡ್ ಗಾಯಕಿ ಅಂಕಿತಾ ಭಟ್ಟಾಚಾರ್ಯರಿಂದ ಸುಂದರ ಸಂಜೆ ಕಾರ್ಯಕ್ರಮ. ವಿಶೇಷವಾಗಿ ಇದು ಪ್ರಸಿದ್ಧ ಬಾಲಿವುಡ್ ನಟಿ ಅಂಕಿತಾ ಭಟ್ಟಾಚಾರ್ಯ ಅವರಿಂದ ಸುಂದರ ಸಂಗೀತ ಕಾರ್ಯಕ್ರಮವನ್ನು ಅಳವಡಿಸಲಾಗಿದೆ. ಮ್ಯೂಸಿಕಲ್. ಹಾಗೂ ದಿನಾಂಕ 15ನೇ ತಾರೀಕು ಅದ್ದೂರಿ ಮೆರವಣಿಗೆ, ವಿಧ ವಿಧವಾದ
ಮದ್ದು ಪಟಾಕಿ ಸಿಡಿಸಿ ವಿಶೇಷವಾಗಿ ಅತ್ಯುತ್ತಮವಾದ ಪಲ್ಲಕ್ಕಿಯೊಂದಿಗೆ ವಿಶೇಷ ಮೆರವಣಿಗೆ ಮಿಲ್ ಕಾಲೋನಿ ಸುಬ್ರಹ್ಮಣ್ಯ ನಗರ ಅತ್ಯಂತ ವಿಶೇಷ ಮೆರವಣಿಗೆಯೊಂದಿಗೆ ಅಂತ್ಯವಾಗುತ್ತದೆ. ಹಾಗೂ ಈ ವಿಶೇಷ ಏನೆಂದರೆ ಇಡೀ ಬೆಂಗಳೂರಿನಲ್ಲಿ ಪ್ರಸಿದ್ಧ ಗಣಪತಿಯಲ್ಲಿ ಇದು ಒಂದು ಗಣಪತಿ. ವಿಶೇಷವಾಗಿ ಮಿಲ್ ಕಾಲೋನಿಯಲ್ಲಿ ಸುಬ್ರಹ್ಮಣ್ಯ ನಗರದಲ್ಲಿ ಒಂದು ಹಬ್ಬದ ವಾತಾವರಣ, 10 ದಿವಸ ಕೂಡ ಒಂದು ಹಬ್ಬದ ವಾತಾವರಣ ಇರುತ್ತದೆ. ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಒಂದು ಗಣಪತಿಗೆ ಕೃಪೆಗೆ ಪಾತ್ರರಾಗಿ ಈ ವಿಶೇಷ ಗಣಪತಿಯನ್ನು ನೋಡಲಾರದು ಭಾಗಿಯಾಗಿ